ಹನೂರು ತಾಲೂಕು ಮಳೆ ಆಶ್ರಿತ ವ್ಯವಸಾಯವನ್ನ ಅವಲಂಬಿಸಿದ್ದು ಹಲವಾರು ವರ್ಷಗಳಿಂದ ಮಳೆಯಾಗದೆ ಬರಪೀಡಿತವಾಗಿದೆ. ಈಗ ಬೇಸಿಗೆ ಆರಂಭದಲ್ಲಿಯೇ ಜನಗಳು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮಳೆ ಆಶ್ರಿತ ಜಲಮೂಲವನ್ನ ಹೊಂದಿರುವ ರೈತರು ದಯನೀಯ ಸ್ಥಿತಿಗೆ ತಲುಪಿದ್ದಾರೆ. ತನ್ನ ಕುಟುಂಬವನ್ನ ಕಾಪಾಡಲು ಪರ ಊರುಗಳಿಗೆ ಗುಳೆ ಹೋಗಲು ರೈತರು ಸಿದ್ಧವಾಗುತ್ತಿದ್ದಾರೆ. ಈ ಗಂಭೀರ ಪರಿಸ್ಥಿತಿಯ ಅರಿವು ರಾಜ್ಯ ಸರ್ಕಾರಕ್ಕೆ ಇದ್ದಂತಿಲ್ಲ. ಇದ್ದಿದ್ರೆ ಕಾವೇರಿ ನದಿಯಿಂದ ಏತ ನೀರಾವರಿ ಮುಖಾಂತರ ಹನೂರು ತಾಲೂಕಿಗೆ ನೀರು ಹರಿಸಲು ಡಿಆರ್ಪಿಗೆ ಅನುಮತಿ ದೊರಕಿದ್ದರೂ ಅನುಮೋದನೆ ನೀಡದೆ ಸತಾಯಿಸುತ್ತಿರಲಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಯೋಜನೆಗೆ ಈ ಬಜೆಟ್ನಲ್ಲಿ ಹಣಕಾಸು ಒದಗಿಸುವಂತೆ ಒತ್ತಾಯಿಸಿ ಮೇಲ್ಕಂಡ ಸಂಘಟನೆಯು ಅಜ್ಜಿಪುರದಿಂದ ಬೆಂಗಳೂರು ವಿಧಾನಸೌಧದವರೆಗೆ ಪಾದಯಾತ್ರೆ ಚಳುವಳಿಯನ್ನ ಹಮ್ಮಿಕೊಂಡಿದ್ದೇವೆ. 419 ಕೋಟಿಯ ಪರಿಷ್ಕೃತ ಡಿಪಿಆರ್ನಲ್ಲಿ ಮಾಟ್ರಳ್ಳಿ, ಕುರಟಿಹೊಸೂರು, ಕೌದಳ್ಳಿ, ಶೆಟ್ಟಳ್ಳಿ, ರಾಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನುಗಳನ್ನು ಸೇರಿಸಿ ನೀರು ಒದಗಿಸಲು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಸರ್ಕಾರವು ತಕ್ಷಣ ಹಣ ಬಿಡುಗಡೆ ಮಾಡಿ ರೈತರು ಗುಳೆ ಹೋಗುವುದನ್ನು ತಪ್ಪಿಸಬೇಕು ಎಂದು ರೈತ ಸಂಘಟನೆಯ ಒತ್ತಾಯವಾಗಿದೆ. ವರದಿ ಹನೂರು ವೆಂಕಟೇಶ್. ಹನೂರು ತಾಲೂಕಿನಿಂದ ಅಜ್ಜಿಪುರ ಸರ್ಕಲ್ನಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಮಾಡಬೇಕಂತ ಹೇಳಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೀನಿ. 491 ಕೋಟಿ ರು ಹಣ ಬಿಡುಗಡೆ ಮಾಡಲೇಬೇಕು. ಸುಮ್ಮನೆ ಅನುಮೋದನೆ ಮಾಡೋದಲ್ಲ, ಹಣ ಬಿಡುಗಡೆ ಮಾಡಬೇಕಂತ ಹೇಳಿ ನಾವು ಈ ಹೋರಾಟನ ಮಾಡ್ತಿದ್ದೀವಿ. ಹಣ ಬಿಡುಗಡೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬರಲ್ಲ. ಹನೂರು ತಾಲೂಕಿನಲ್ಲಿ ಕುಡಿಯೋ ನೀರಿಗೆ ಮತ್ತು ನೀರಾವರಿಗೆ ಕೇಳ್ತಾ ಇದೆ. ಸರ್ಕಾರ DPR ಮಾಡಿದ್ರೂ ಕೂಡ ಅನುದಾನ ಬಿಡುಗಡೆ ಮಾಡದೆ ಸುಮ್ಮನೆ ಕಣ್ಣೂರು ಸ್ವತಂತ್ರ ಮಾಡಬಾರ್ದು. ಏನೀಗಾಗಲೇ DPR ಆಗಿದೆ, ಅದ್ರ ಜೊತೆಗೆ ಮತ್ತು ಈ ತಾಲೂಕಿನ ಎಲ್ಲ ನೀರಾವರಿ ಸಮಸ್ಯೆಗಳ ಬಗ್ಗೆ ಶೀಘ್ರವಾಗಿ ಕ್ರಮ ಕೈಗೊಂಡು ಅನುದಾನ ಬಿಡುಗಡೆ ಮಾಡಬೇಕು. ಸುಮ್ಮನೆ ವರದಿ ಓದ್ಕೊಂಡು ಹೋದರೆ ಆಗಲ್ಲ. ಹುಡುಗೂರಿನಿಂದ ಹುಡುಕ್ತೊರಳ್ಳಿಗೆ ನೀರನ್ನ ಸಾಗಿಸುವಂಥದ್ದು ಮತ್ತು ಅಲ್ಲಿಂದ ಬೇರೆ ಬೇರೆ ಕೆರೆಗಳು ನೀರು ತುಂಬಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥದ್ದು. ಈ ಯೋಜನೆಗೆ 491 ಕೋಟಿ DPR ಆಗಿದೆ. ಕ್ಯಾಬಿನೆಟಲ್ಲೂ ಕೂಡ ಅದನ್ನು ಅನುಮೋದನೆ ಮಾಡಿದ್ದಾರೆ. ಅದನ್ನು ಬಡ್ಜೆಟಲ್ಲಿ ಅನುದಾನ ಮೀಸಲಿಸಬೇಕು. ದುಡ್ಡು ಕೊಡದೇ ಮೇಲೆ ಏನು DPR ಆದರೂ ಬರೀ ಕಾಗದ ಮೇಲೆ ಉಳ್ಕೊಳ್ತದೆ. ಈ ಕಾರಣ ಹನೂರು ತಾಲೂಕಿನ ಸುಮಾರು ಒಂದು 25 ಹಳ್ಳಿಗೆ ಅನುಕೂಲ ಆಗುವಂಥ, ಜೊತೆಗೆ ಪೂರ್ತಿ ತಾಲೂಕಿನಾದ್ಯಂತ ಕೆರೆಗಳು ಅಂತರ್ಜಲ ಇಂಪ್ರೂವ್ ಆಗುವಂಥದ್ದು, ಈ ವಿಚಾರ ಇಟ್ಕೊಂಡು ಕೆರೆಗಳು ನೀರು ತುಂಬಿಸಿ ಮತ್ತು ಈ DPR ಆಗಿರೋದನ್ನ ಅನುಮೋದನೆ ಅದು ಅನುದಾನ ಬಿಡುಗಡೆ ಮಾಡಿ ಅಂತೇಳಿ ಇವತ್ತು ಅಜ್ಜಿಪುರದಿಂದ ಪಾದಯಾತ್ರೆ ಹೊರಟಿದೆ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ. ನಮಸ್ಕಾರ. ಏನು ಹನೂರು ತಾಲೂಕು ಇಂದ ಇವತ್ತು ಅಜ್ಜಿಪುರ ಗ್ರಾಮದಿಂದ ಪಾದಯಾತ್ರೆ ಹೊರಟಿದ್ದೀವಿ ರೈತ ಸಂಘ. ವಿಶೇಷವಾಗಿ ಏನಪ್ಪ, ಈಗ ಎಲ್ಲರೂ ಹೇಳಿದ್ದಾರೆ 490 ಕೋಟಿ ಏನೋ ಇದಾಗಿದೆ ಅಂತ DPR ಆಗಿರೋದು. ಆದರೆ ಇವತ್ತು ಏನು ಬಿಟ್ಟಿ ಬಾಕಿಗಳು ಕೊಡ್ತಾ ಇದೆ, ಏನು ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಬಸ್ಸು ಫ್ರೀ ಆಗಿರ್ಬೋದು, ಅನೇಕ ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಯಾವುದೂ ಕೊಟ್ಟು ಜನಗಳನ್ನ ಕೆಲಸ ಮಾಡೋದನ್ನ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಬದಲು ಈ ಥರ ನೀರಾವರಿ ಯೋಜನೆ ಮಾಡಿದಾಗ ತುಂಬ ಹನೂರು ಕ್ಷೇತ್ರದಲ್ಲಿ 28 ಪಂಚಾಯತಿ 150 ಗ್ರಾಮಗಳಿಗೆ ಎಷ್ಟೋ ಜನ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲೇ ಇದ್ಕೊಂಡು ಬೆಳೆದು 4-6 ಜನಕ್ಕೆ ಅನ್ನ ಕೊಡುವಂಥ ಕೆಲಸ, ಮತ್ತು ಇಲ್ಲೇ ರೈತರಾಗಿ ಬೆಳೆದು ರೈತರು ಏನು ಈ ಭೂಮಿತಾಯಿಯನ್ನು ಹಸುಕೊಂಡು ಪ್ರಕೃತಿಯನ್ನು ಬೆಳೆಸಿ ಮಳೆ ಬೆಳೆ ಮತ್ತು ಈ ದೇಶನ ಕಟ್ಟುವಂಥ ಕೆಲಸ ರೈತರು ಮಾಡ್ತಾರೆ. ಅದರಿಂದ ಬಿಟ್ಟಿ ಬಾಗಿಗಳನ್ನು ಕ್ಲೋಸ್ ಮಾಡಿ ಈ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈಗೇನು DPR ಆಗಿದೆ ಆ ಅಮೌಂಟ್ನ ಬಿಡುಗಡೆ ಮಾಡಿಕೊಡ್ಬೇಕಂತ ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮತ್ತು DK ಶಿವಕುಮಾರ್ ಸರ್ ಅವ್ರಿಗೆ, ನೀರಾವರಿ ಸಚಿವರಾದ ಅವ್ರಿಗೂ ಕೇಳ್ಕೊತಾ ಇದ್ದೀವಿ. ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀನಿ. ಪಾದಯಾತ್ರೆ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂದರೆ 2019-20 ಸಾಲಿನಲ್ಲಿ ಉತ್ತರಲ್ಲ ಜಲಾಶಯಕ್ಕೆ DPR ಆಗಿದ್ದು, ಇನ್ನೂವರೆಗೂ ಆ DPR ಪ್ರಕಾರ ಇನ್ನೂವರೆಗೂ ಹಣವನ್ನು ಅನುಮೋದನೆ ತರಲಿಲ್ಲ. ಆದ್ದರಿಂದ ಈಗ ಎಕ್ಸ್ಟ್ರಾ ಆಗಿ 491 ಕೋಟಿಗೆ DPR ಆಗಿದೆ. ಏನು ಇವಾಗ ಬಜೆಟ್ ನಡೀತದೆ 6ನೇ ತಾರೀಕು, ಆ ಬಜೆಟಲ್ಲಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿ ಹನೂರು ತಾಲೂಕಿಂದ ಅಜ್ಜಿಪುರದಿಂದ ಪಾದಯಾತ್ರೆ ಹೊರಟಿದ್ದೀವಿ. ಅಜ್ಜಿಪುರದ ಸರ್ಕಲ್ನಿಂದ ಬಿಟ್ಟಿದ್ದೀವಿ ವಿಧಾನಸೌಧಕ್ಕೆ. ಇವತ್ತು ಏನು ಮುಖ್ಯಮಂತ್ರಿಗಳು ಇದನ್ನು ಗಮನಹರಿಸಿ, ಈಗ ಬೇಸಿಗೆ ಬಿಸಿಲು, ಆಮೇಲೆ ರೋಡ್ನಲ್ಲಿ ಟಾರ್ ರೋಡ್ನಲ್ಲಿ ಹೋಗಬೇಕು, 160 ಕಿಲೋಮೀಟ್ರಿಗೂ ಹೆಚ್ಚು ದೂರ ಪ್ರಯಾಣಿಸಬೇಕಾಗತ್ತೆ. ಅಲ್ಲಿ ರೈತರ ಕಷ್ಟ ಭಾಳ ಹೇಳ್ತಿರೋದು. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು. ಯಾಕಂದರೆ ಏನು 491 ಕೋಟಿ ಆಗಿದೆ, ಸೆಷನ್ಲಿ ಅದನ್ನ ಹಣ ಬಿಡುಗಡೆ ಮಾಡಬೇಕು ಮತ್ತು ಮೂಲಭೂತ ಸಮಸ್ಯೆಗೆ ಇಲ್ಲಿಗೆ ಅನುದಾನ ಕೊಡಬೇಕು. ಅಲ್ಲದೆ ನಾವು ಸುಮ್ಮನೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಇವತ್ತು ಅವ್ರ ಮೇಲೆ ಅಪಾರ ನಂಬಿಕೆ ಇದೆ, ನಾವು ಮಾಡೇ ಮಾಡ್ತಾರೆ ಅಂತ. ಆದರೆ ಅಂತಿಮ ಘಟ್ಟದಲ್ಲಿ ಮಾಡಬಾರ್ದು. ಈಗಲೇ
ನಾಳೆ ನಾಳೆದ್ರೊಳಗೆ ಅವ್ರಿಗೆ ತಕ್ಷಣದಲ್ಲಿ ಅದನ್ನ ಮಾಡಿ ನೀರು ಬರೋಂಥ ವ್ಯವಸ್ಥೆ ಮಾಡಬೇಕು.